ಅನ್ನಪೂರ್ಣೇಶ್ವರಿ ಹೋಟೆಲ್ನಲ್ಲಿ ಸಂಗೀತ ರಸದೌತಣ. ಮುಧೋಳ ಜನರಿಗೆ ಭರ್ಜರಿ ಹಾಡುಗಳ ಭೋಜನ. ಕುಣಿದು ಕುಪ್ಪಳಿಸಿದ ಕ್ಯೂಟ್ ಪೋರಿಯರು, ನಾವೇನು ಕಮ್ಮಿ ಇಲ್ಲ ಅಂತ ಸ್ಟೆಪ್ಸ್ ಹಾಕಿದ ಪೋರರು, ಹಾಡು ನೃತ್ಯಗಳ ಸಂಗಮದಲ್ಲಿ ತೇಲಾಡಿದ ಮುಧೋಳ ಮಂದಿ. ಇದು ಪವನ್ ಭಟ್ ಮ್ಯೂಸಿಕ್ ಮೋಡಿ. ಮುಧೋಳದ ಶ್ರೀ ಅನ್ನಪೂರ್ಣೇಶ್ವರಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಕನ್ನಡ ಜಾಮಿಂಗ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೋಟೆಲಿಗೆ ಬಂದ ಗ್ರಾಹಕರಿಗೆ ವಿನೂತನ ಮುದ ನೀಡುವ ಉದ್ದೇಶ ಇದಾಗಿತ್ತು. ಖ್ಯಾತ ಕನ್ನಡ ಜಾಮಿಂಗ್ ಹಾಡುಗಾರ ಪವನ್ ಭಟ್ ತಮ್ಮ ತಂಡದೊಂದಿಗೆ ವಿವಿಧ ಹಾಡುಗಳನ್ನು ಹಾಡುವ ಮೂಲಕ ಗ್ರಾಹಕರನ್ನು ರಂಜಿಸಿದ್ರು. ಜನತೆ ಅವರ ಹಾಡುಗಳಿಗೆ ತಲೆದೂಗಿದ್ರು. ಆರಂಭದಲ್ಲಿ ಕೇಳೋ ಮಹಾದೇವ ಹಾಡಿನ ಮೂಲಕ ತಮ್ಮ ಕಾರ್ಯಕ್ರಮ ಆರಂಭಿಸಿದ್ರು. ದೇವರ ನಾಮಸ್ಮರಣೆ ಮಾಡುವ ಹಲವು ಗೀತೆಗಳನ್ನು ಹಾಡಿ ಸಂಜೆಯ ಇಳಿ ತಂಪಿನಲ್ಲಿ ಭಕ್ತಿ ಸುದೆ ಮೂಡಿಸಿದ್ರು. ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗದ ಸೋಜು ಮಲ್ಲಿಗೆ. ಕಳೆದ ಜನವರಿಯಲ್ಲಿ ಕೂಡ ಪವನ್ ಭಟ್ ಇದೇ ಹೋಟೆಲಿಗೆ ಆಗಮಿಸಿದಾಗ ಅನೇಕ ಸಂಗೀತ ಪ್ರಿಯರ ಮನಸೂರೆಗೊಳಿಸಿದ್ರು. ಆಗಿನ ಸಿಹಿ ನೆನಪುಗಳನ್ನು ಕೂಡ ಹೋಟೆಲಿನ ಮುಖ್ಯಸ್ಥರು ನೆನಪು ಮಾಡಿಕೊಂಡ್ರು. ನಮಸ್ತೆ ಎಲ್ಲ ಮುಧೋಳ ಜನತೆಗೆ. ಇವತ್ತು ನಾವು ನಮ್ಮ ಹೋಟೆಲ್ನಲ್ಲಿ ಅನ್ನಪೂರ್ಣೇಶ್ವರಿ ಹೋಟೆಲ್ನಲ್ಲಿ ಏನೈತಿ ಶಿರ್ಸಿಯಿಂದ ಪವನ್ ಭಟ್ ಅಂಥೇಳಿ ಮ್ಯೂಸಿಕ್ ಜಾಮಿಂಗ್ ಇಟ್ಕೊಂಡಿದ್ವಿ. ಫಸ್ಟ್ನೇ ಟೈಮು ಜನವರಿಯಲ್ಲಿ ಇಟ್ಕೊಂಡಿದ್ವಿ. ಹಾಗೂ ಸಾಕಷ್ಟು ಜನ ಕುಡಿತು. ಇವತ್ತು ಹೊರಗಡೆ ಮಾಡಿದ್ವಿ. ಮಳೆ ಕಾರಣದಿಂದ ಹೊರಗಡೆ ಬೇಡ ಅಂಥೇಳಿ ಅವರೇ ಸ್ವಂತ ಹೇಳಿ ಒಳಗಡೆ ಹೋಟೆಲ್ ಒಳಗೆ ಮಾಡಿ ಎಲ್ಲ ಜನ ಸಾಗರ ತುಂಬಿ ಅವರು ಎಂಜಾಯ್ ಮಾಡಿದರು. ಬಂದು ಕಸ್ಟಮರ್ ಎಂಜಾಯ್ ಮಾಡಿದರು. ಪವನ್ ಅವರು ಎಲ್ಲರೂ ಎಂಜಾಯ್ ಮಾಡಿ ನಮ್ಮ ಹೋಟೆಲ್ದು ಈ ಪ್ರೋಗ್ರಾಮ್ ರನ್ನಿಂಗ್ಲಿ ಸಕ್ಸಸ್ಫುಲಿ ಮಾಡಿದರು. ನೀವು ಎಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಜಾಮಿಂಗ್ ಇಟ್ಕೋತೀವಿ, ಮತ್ತೆ ಅವ್ರನ್ನ ಕರೆಸ್ತೀವಿ. ಎಲ್ಲ ಇನ್ನೂ ಹೆಚ್ಚಿನ ಜನಸಂಖ್ಯೆಯಿಂದ ಕೂಡಿ ಇದನ್ನು ಸಕ್ಸಸ್ ಮಾಡೋಣ. ಬಹಳಷ್ಟು ಜನ ಯುವಕರು ಯುವತಿಯರು ಪವನ್ ಭಟ್ ಹಾಡಿಗೆ ಫಿದಾ ಆದ್ರು. ಕನ್ನಡದ ಹಳೆಯ ಹಾಡುಗಳು ಸೇರಿದಂತೆ ಹೊಸ ಹೊಸ ಹಾಡುಗಳನ್ನು ಹಾಡಿ ಜನರನ್ನು ತಮ್ಮತ್ತ ಆಕರ್ಷಿಸಿದ್ರು. ಮಧ್ಯದಲ್ಲಿ ಕೆಲವೊಂದು ಹಿಂದಿ ಮಿಶ್ರಿತ ಹಾಡುಗಳು ಕೂಡ ಮೂಡಿಬಂತು. ಇದಕ್ಕೆ ತಕ್ಕಂತೆ ಯುವಕರು ಯುವತಿಯರು ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲರೂ ಕುಣಿದು ಕುಪ್ಪಳಿಸಿದ್ರು. ಅಬ್ಬರಿಸುವ ಧ್ವನಿವರ್ಧಕವಿಲ್ಲದೆ ಶಿಸ್ತುಬದ್ಧವಾಗಿ ಶಾಂತವಾಗಿ ಕಾರ್ಯಕ್ರಮ ಮೂಡಿಬಂತು. ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂದ್ರೆ ಕೇವಲ ಊಟ ಉಪಹಾರವಷ್ಟೇ ಅಲ್ಲ, ಸಂಗೀತ ರಸದೌತಣ ನೀಡುವ ತಾಣವೂ ಆಗಿತ್ತು. ನಮಸ್ಕಾರ, ನಾನು ನಿಮ್ಮ ಪವನ್ ಭಟ್. ಇವತ್ತು ನಾನು ಮುಧೋಳಲ್ಲಿರುವ ಅನ್ನಪೂರ್ಣೇಶ್ವರಿ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಕನ್ನಡ ಜಾಮಿಂಗ್ ಮಾಡೋಕ್ಕೆ ಬಂದಿದ್ದೆ. ಮಳೆ ಬಂತು, ಆದ್ರೂ ಯಾರೂ ಹೋಗ್ದೇನೆ ನಾವು ಪ್ರೋಗ್ರಾಮ್ ಒಳಗಡೆ ಶಿಫ್ಟ್ ಮಾಡಿದ್ದೀವಿ. ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ನಾವು ಡ್ಯಾನ್ಸ್ ಮಾಡಿದ್ದೀವಿ, ಹಾಡು ಹೇಳಿದ್ದೀವಿ. ಇದು ನನ್ನ 2ನೇ ಜಾಮಿಂಗ್. ಮತ್ತು 3ನೇ ಜಾಮಿಂಗ್. ತುಂಬ ಸಾಕಷ್ಟು ಜನ ಬಂದು ಇನ್ನೂ ಯಶಸ್ವಿಯಾಗಿ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಇನ್ನು ಕಾರ್ಯಕ್ರಮ ನೋಡಲೆಂದೇ ಅನೇಕ ಜನರು ಬಂದಿದ್ರು. ಕಾರ್ಯಕ್ರಮದ ಬಳಿಕ ಇಲ್ಲಿನ ವಿಶೇಷ ಭೋಜನ ಸವಿದು ಖುಷಿಪಟ್ರು. ಜಮಖಂಡಿ ಮುಧೋಳ ಬೈಪಾಸ್ ಬಳಿಯ ಜುಮ್ಜರಕೊಪ್ಪ ಕ್ರಾಸ್ನಲ್ಲಿರುವ ಈ ಹೋಟೆಲ್ ಈಗಾಗಲೇ ಗ್ರಾಹಕರ ನೆಚ್ಚಿನ ಹೋಟೆಲ್ ಎನಿಸಿಕೊಂಡಿದೆ. ಈ ಕಾರ್ಯಕ್ರಮದಿಂದ ಮತ್ತಷ್ಟು ವಿಶೇಷ ಎನಿಸಿತು. ರನ್ ಟಿವಿ ನ್ಯೂಸ್, ಮುಧೋಳ. ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಸದಾ ಸಿದ್ಧವಾಗಿದೆ ಕೆಆರ್ ಲಕ್ಕಂ ಮೆಮೋರಿಯಲ್ ಸಿಬಿಎಸ್ಇ ಸ್ಕೂಲ್. ಕಳೆದ 12 ವರ್ಷಗಳಿಂದ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಗಿದೆ.
I'm proud to see that Kerala Memorial CBSE School is providing quality education with excellent teaching, discipline and modern facilities. ಪರಿಣಾಮಕಾರಿ ಕಲಿಕೆಗಾಗಿ ವಿಶಾಲವಾದ ತರಗತಿಗಳು, ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಪ್ರಯೋಗಾಲಯಗಳು, ಶಾಲಾ ವಾಹನಗಳು ಲಭ್ಯವಿದೆ. ಪ್ರತಿ ವರ್ಷ 100ರಷ್ಟು ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ನಮ್ಮದು. Our school focuses on academic excellence along with personality development, spoken English, sports and competitive exams. ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಒತ್ತು ನೀಡಲಾಗುತ್ತೆ. ಆರೋಗ್ಯದ ಕಾಳಜಿಗಾಗಿ ಪ್ರತ್ಯೇಕ ಕೊಠಡಿಗಳಿವೆ. 5ರಿಂದ 10ನೇ ತರಗತಿ ತನಕ ಬಾಲಕರ ಹಾಸ್ಟೆಲ್ ಸೌಲಭ್ಯವಿದೆ. Admissions are open for the academic year 2026-27. I request all the parents to take admission. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವಿಶೇಷ ತರಬೇತಿ ಕೊಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಕೆಆರ್ ಲಕ್ಕಂ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.